ನಮಸ್ಕಾರ ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಡಬಲ್ ಡೋಸ್ ಆಗಿದೆಯಾ? ದಾಖಲೆ ಕೊಡಿ, ಓಡಾಡಿ. ಮದುವೆ, ಸಿನಿಮಾ ಮಾಲ್, ಹಾಗೆ ಶಾಲೆ, ಓಮೈಕ್ರಾನ್ ಲಾಕ್ ರೂಲ್ಸ್. ಮಾಸ್ಕ್ ಕಡ್ಡಾಯ, ಹಾಕದಿದ್ರೆ ದಂಡ. ಓಮೈಕ್ರಾನ್ ಎಂಟ್ರಿ, ಭಯ ಬೇಡ, ಎಚ್ಚರ ಇರಲಿ. ಒಂದೇ ಗ್ರಾಮದ 10 ಜನರಿಗೆ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದೆ. ತುಮಕೂರು ತಾಲೂಕಿನ ಪೆರಮನಹಳ್ಳಿ ಗ್ರಾಮದಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಕಳೆದ 3 ದಿನಗಳಲ್ಲಿ 3 ಕುಟುಂಬದ 10 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ತುಮಕೂರು ತಾಲೂಕಿನ ಪೆರಮನಹಳ್ಳಿ ಗ್ರಾಮದಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಅದೇ ಒಂದೇ ಗ್ರಾಮದ 10 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಗ್ರಾಮದಲ್ಲಿ ಕಳೆದ 3 ದಿನಗಳಲ್ಲಿ 3 ಕುಟುಂಬದ ಟೋಟಲ್ ಆಗಿ 10 ಜನರಿಗೆ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಹಾಸನ ಜಿಲ್ಲೆ 4 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿದೆ. ಸಕಲೇಶಪುರ ಸರ್ಕಾರಿ ಶಾಲೆಯ 4 ವಿದ್ಯಾರ್ಥಿಗಳು ರ್ಯಾಂಡಮ್ ಟೆಸ್ಟ್ ನಡೆಸಿದಂಥ ಸಂದರ್ಭದಲ್ಲಿ 4 ವಿದ್ಯಾರ್ಥಿಗಳಿಗೆ ಸೋಂಕು ಇರುವಂಥದ್ದು ಗೊತ್ತಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅದರಲ್ಲೂ ಸಕಲೇಶಪುರ ಸರ್ಕಾರಿ ಒಂದು ಸ್ಕೂಲ್ನಲ್ಲಿ 4 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿರುವಂಥದ್ದು. 3 ವಿದ್ಯಾರ್ಥಿಗಳಿಗೆ ಮನೆಯಲ್ಲಿಯೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಏಸಿಂಪ್ಟಮ್ಯಾಟಿಕ್ ಆಗಿರುವಂಥ ಹಿನ್ನೆಲೆಯಲ್ಲಿ. ಓರ್ವ ವಿದ್ಯಾರ್ಥಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 8 ಮತ್ತು 9ನೇ ತರಗತಿಯ 4 ವಿದ್ಯಾರ್ಥಿಗಳು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಲಸಿಕೆ ಬೇಡ ಎಂದವರ ಮನೆಗಳ ಕರೆಂಟ್ ಅನ್ನ ಕಟ್ ಮಾಡಲಾಗ್ತಾ ಇದೆ. ಸಂಪರ್ಕವನ್ನ 10 ಮನೆಗಳ ವಿದ್ಯುತ್ ಸಂಪರ್ಕವನ್ನ ಕಟ್ ಮಾಡಲಾಗಿರುವಂಥದ್ದು. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯ ಹೊಸಳ್ಳಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಲಸಿಕೆ ಬೇಡ ಅನ್ನಂತವರ 10 ಮನೆಗಳ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮನೆಯ ಕರೆಂಟು ಕೂಡ ಕಟ್ ಆಗಿದೆ. ಲಸಿಕೆ ಬೇಡ ಅಂತ ಇದ್ದಂಥ ಜನರಿಗೆ ಈ ರೀತಿಯಾಗಿ ಕರೆಂಟ್ ಶಾಕ್ ಅನ್ನ ಕೊಡುವ ರೀತಿಯಲ್ಲಿ ಆಗಿರುವಂಥದ್ದು. ಮನೆಯ ವಿದ್ಯುತ್ ಕಟ್ ಅನ್ನ ಮಾಡಿರುವಂಥದ್ದು. ಅಧಿಕಾರಿಗಳು ಲೈನ್ ಮ್ಯಾನ್ ಅನ್ನ ಕರೆಸಿ ಕರೆಂಟ್ ಅನ್ನ ಕಟ್ ಮಾಡಿಸಿದ್ದಾರೆ ಅಧಿಕಾರಿಗಳು. ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇತ್ತು. ಈ ನಿಟ್ಟಿನಲ್ಲಿ ಇನ್ನೂ ಯೋಚನೆ ಮಾಡಿರಲಿಲ್ಲ ಸರ್ಕಾರ. ಆದರೆ ಅಧಿಕಾರಿಗಳೇ ನಿರ್ಧಾರವನ್ನ ತೆಗೆದುಕೊಂಡು 10 ಮನೆಗಳ ಸಂಪರ್ಕವನ್ನ ಕಡಿತ ಮಾಡಿದ್ದಾರೆ. ಅವರು ಲಸಿಕೆಯನ್ನ ಹಾಕಿಸ್ಕೊಂಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ. ಇನ್ನು ಕಡ್ಡಾಯ ಅನ್ನುವಂಥದ್ದೇನು ಮಾಡಿಲ್ಲ ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು. ಆದರೆ ಅಧಿಕಾರಿಗಳು 10 ಮನೆಯವರು ಅಲ್ಲಿ ಲಸಿಕೆಯನ್ನ ತೆಗೆದುಕೊಂಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕರೆಂಟ್ ಅನ್ನ ಕಟ್ ಮಾಡಿದ್ದಾರೆ. ನೋಡ್ಬೇಕು ಜಿಲ್ಲಾಡಳಿತ ಏನು ಹೇಳುತ್ತೆ ಅಂತ. ಯಾಕೆಂದ್ರೆ ಆ ರೀತಿಯಾಗಿ ಯಾವುದೇ ರೂಲ್ಸ್ಗಳು ಇಲ್ಲ. ಈ ರೀತಿಯಾಗಿ ಲಸಿಕೆಯನ್ನ ತೆಗೆದುಕೊಂಡಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಂಪರ್ಕವನ್ನ ಕಡಿತ ಮಾಡಬೇಕು ಅನ್ನುವಂಥದ್ದು. ಇಲ್ಲ ಇಲ್ಲ ಇಲ್ಲಿ ಮಾಡ್ತೀರ ನೋಡ್ರಿ ಸುಮ್ಮನೆ. ಹಿರಿಯ ನಟ ಶಿವರಾಮ್ ಆರೋಗ್ಯ ಮತ್ತಷ್ಟು ಗಂಭೀರವಾಗಿದೆ. ಆರೋಗ್ಯದ ಬಗ್ಗೆ ಡಾಕ್ಟರ್ SN ಮೋಹನ್ ಮಾಹಿತಿಯನ್ನ ನೀಡಿದ್ದಾರೆ. ಪವಾಡ ಆಗುತ್ತೆ ಅಂತ ಕಾಯ್ತಿದ್ವಿ, ಆದರೆ ಮಿರಾಕಲ್ ಆಗಿಲ್ಲ ಅಂತ ಹೇಳಿದ್ದಾರೆ. ಕಿಡ್ನಿ, ಲಿವರ್ ವರ್ಕ್ ಆಗ್ತಾ ಇದೆ, ಆದರೆ ಹಾರ್ಟ್ ಸ್ಪಂದಿಸ್ತಾ ಇಲ್ಲ. ಶಿವರಾಮ್ ಆರೋಗ್ಯ ಬಗ್ಗೆ ಹೇಳುವಾಗ ಡಾಕ್ಟರ್ ಕೂಡ ಕಣ್ಣೀರನ್ನು ಹಾಕಿದ್ದಾರೆ. ಶಿವರಾಮ್ ಚೇತರಿಕೆ ಆಗ್ತಾರೆ ಅನ್ನುವಂಥದ್ದು ಕಷ್ಟದ ವಿಚಾರ, ಸಾಧ್ಯತೆ ಕಡಿಮೆ ಅನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಕೈ ಮೀರಿದೆ. ಶಿವರಾಮ್ ಅವರಿಗೆ MRI ಸ್ಕ್ಯಾನ್ ಮಾಡುವಂಥದ್ದು ಕೂಡ ಕಷ್ಟ. ಖಾಸಗಿ ಆಸ್ಪತ್ರೆ ಡಾಕ್ಟರ್ SN ಮೋಹನ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವರಾಮ್ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿರುವಂಥದ್ದು. ಖಾಸಗಿ ಆಸ್ಪತ್ರೆ ವೈದ್ಯರಾಗಿರುವಂಥ ಮೋಹನ್ ಅವರು ಮಾಹಿತಿಯನ್ನ ನೀಡಿದ್ದಂಥದ್ದು. ಶಿವರಾಮ್ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಮಿರಾಕಲ್ ಆಗತ್ತೆ ಅಂತ ಅನ್ಕೊಂಡಿದ್ವಿ, ಆ ಮಿರಾಕಲ್ ಆಗಿಲ್ಲ, ಪವಾಡ ಆಗಿಲ್ಲ ಅನ್ನೋದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಅವರ ಆರೋಗ್ಯ ಮತ್ತಷ್ಟು ಕ್ಷೀಣಿಸ್ತಾ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ.
ಅವರಿಗೆ MRI ಸ್ಕ್ಯಾನ್ ಮಾಡುವಂಥದ್ದು ಕೂಡ ಕಷ್ಟ ಅಂತ ಡಾಕ್ಟರ್ ಮೋಹನ್ ಅವರು ಹೇಳಿರುವಂಥದ್ದು. ಹಿರಿಯ ನಟ ಶಿವರಾಮ್ ಅವರ ಆರೋಗ್ಯ ಮತ್ತಷ್ಟು ಗಂಭೀರವಾಗ್ತಾ ಇದೆ. ಶಿವರಾಮ್ ಚೇತರಿಕೆ ಆಗುವಂಥದ್ದು ಕಷ್ಟ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಖಾಸಗಿ ಆಸ್ಪತ್ರೆ ವೈದ್ಯರಾಗಿರುವಂಥ ಮೋಹನ್ ಅವರು ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರ್ಷ, ಶಿವರಾಮ್ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಈಗ? ಅವರ ವೈದ್ಯರು ಹೇಳುವ ಪ್ರಕಾರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಮತ್ತಷ್ಟು ಗಂಭೀರವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಹೌದು, ಖುದ್ದು ಪ್ರಶಾಂತ್ ಹಾಸ್ಪಿಟಲ್ನ ವೈದ್ಯರಾದಂತಹ ಡಾಕ್ಟರ್ ಮೋಹನ್ ಅವರೇನೆ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾತಾಡ್ತಾ ಇರ್ಬೇಕಾಗಿದ್ರೆ ಭಾವುಕರಾಗಿ ಕಣ್ಣೀರ್ ಹಾಕ್ತಾ ಮಾತಾಡ್ತಾರೆ. ಎಲ್ಲ ಒಂದು ಪವಾಡ ಆಗುತ್ತೆ, ಅವ್ರು ಮತ್ತೆ ಚೇತರಿಸ್ಕೊಳ್ತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿತ್ತು. ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಈಗಲೂ ಸಹ ವೆಂಟಿಲೇಟರ್ ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಿದೀವಿ. ಆದ್ರೆ ಬ್ರೈನ್ ಹ್ಯಾಮರೇಜ್, ಬ್ರೈನ್ ಅನ್ನು ಡ್ಯಾಮೇಜ್ ಆಗಿದೆ, ಬ್ರೈನ್ ನಿಷ್ಕ್ರಿಯಗೊಂಡಿರುವಂತದ್ದು, ಅದು ಸರಿ ಹೋಗ್ತಾ ಇಲ್ಲ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಹೆಲ್ತ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದಾವೆ. ಲಂಗ್ಸ್ ನಲ್ಲಿ ನೀರು ತುಂಬಿಕೊಂತಾ ಇದೆ, ಹಾಗೆ ಬ್ರೈನ್ ನಲ್ಲಿ ಆಗಿರುವಂತಹ ಮೆದುಳಿನಲ್ಲಿ ಆಗಿರುವಂತಹ ಊತ ಕೂಡ ಕಡಿಮೆ ಆಗ್ತಾ ಇಲ್ಲ. ಹೀಗೆ ಪ್ರತಿದಿನ ದಿನ ಕಳೆದಂತೆ ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಲೇ ಇದೆ ಅನ್ನೋ ಒಂದು ಮಾಹಿತಿಯನ್ನ ಅವರು ನೀಡಿರುವಂತದ್ದು. ಇನ್ನು ಅವರಿಗೆ ಇನ್ನು ಮೆದುಳಿನ ಊತ ಕಮ್ಮಿ ಆದ ನಂತರ ಅವರಿಗೆ ಸರ್ಜರಿ ಮಾಡಬಹುದಾಗಿತ್ತು. ಆದ್ರೆ ಅದು ಏಜ್ ಕೂಡ ಜಾಸ್ತಿ ಆಗಿರೋ ಕಾರಣ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಬೇರೆ ರೀತಿಯಾದಂತಹ ಒಂದು ಸರ್ಜರಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ಚಿಕಿತ್ಸೆ ನೀಡೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಅವ್ರಿಗೆ ನೋವು ಆಗದಂತೆ ಚಿಕಿತ್ಸೆಯನ್ನ ನೀಡಿ ನೋಡೋಣ ಅನ್ನೋ ರೀತಿಯಲ್ಲಿ ವೈದ್ಯರಿಗೆ ಅವರ ಕುಟುಂಬದವರು ಸಹ ಹೇಳಿರೋ ಕಾರಣದಿಂದಾಗಿ ವೆಂಟಿಲೇಟರ್ ಮೇಲೆನೆ ಒಂದು ವೆಂಟಿಲೇಟರ್ ಸಪೋರ್ಟರ್ ಮೇಲೆನೆ ಶಿವರಾಮಣ್ಣ ಅವರಿಗೆ ಒಂದು ಚಿಕಿತ್ಸೆಯನ್ನು ಮುಂದುವರಿಸಿರುವಂತದ್ದು. ಇನ್ನು ಇವತ್ತು ಅವರಿಗೆ ಒಂದು MRI ಸ್ಕ್ಯಾನ್ ಕೂಡ ಮಾಡಬೇಕು ಅನ್ನೋ ಒಂದು ಅಂತ ನಿನ್ನೆ ವೈದ್ಯರು ಹೇಳಿದ್ರು. ಆದ್ರೆ MRI ಸ್ಕ್ಯಾನ್ ಕೂಡ ಇವತ್ತು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂತಂದ್ರೆ ನಿನ್ನೆಗಿಂತ ಇವತ್ತು ಮತ್ತಷ್ಟು ಅವರ ಆರೋಗ್ಯ ಸ್ಥಿತಿ ಕ್ಷೀಣಿಸ್ತಾ ಬರ್ತಾ ಇದೆ. ಹೀಗಾಗಿ ನೆಕ್ಸ್ಟ್ 24 hours ವರೆಗೂ ಏನಾಗುತ್ತೆ, ಅವರು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡು ಮುಂದಿನ ಒಂದು ಕ್ರಮವನ್ನ ಕೈಗೊಳ್ತೀವಿ, ಮುಂದೆ ಏನ್ ಮಾಡ್ಬೇಕು ಅಂತ ಒಂದು ನಿರ್ಧಾರವನ್ನ ಹೇಳ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ವೈದ್ಯರು ನೀಡಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಿರಾಕಲ್ ಆಗುತ್ತೆ ಅಂತ ಆಶಾಭಾವನೆಯಲ್ಲಿದ್ವಿ. ನನಗೆ ಅನಿಸ್ತಾ ಇದೆ ಮಿರಾಕಲ್ ಆಗಲ್ಲ ಅನಿಸ್ತಾ ಇದೆ ಇವತ್ತು. ಯಾಕಂದರೆ ಬ್ರೈನು ಇನ್ನೂ ಅತಿ ಹೆಚ್ಚಿನ ಹಾನಿಯಾಗಿದೆ. BP ಸಪೋರ್ಟು ಆಲ್ರೆಡಿ ತುಂಬ ಸಪೋರ್ಟಲ್ಲಿ ಅವ್ರು ಮೇಂಟೈನ್ ಆಗ್ತಾ ಇದ್ದಾರೆ. ಈಗ ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಡ್ಲಿಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿದೆ. ಯಾಕೆ ನಮ್ಮ ರಿಲೇಷನ್ನು ಪ್ಲಸ್ ಅಸ್ ಎ ಡಾಕ್ಟ್ರು ನನಗೆ ತುಂಬಾ ಕಷ್ಟ ಆಗ್ತಿದೆ ಇವತ್ತು. ಆಲ್ರೆಡಿ ಮ್ಯಾಕ್ಸಿಮಮ್ ಸಪೋರ್ಟ್ನಲ್ಲಿದ್ದಾರೆ ಅವರೀಗ. ಅಂದರೆ ಇನ್ನೂ ಅವರು ಮಿರಾಕಲ್ ಆಗುತ್ತೆ ಅನ್ನೋ ಭಾವನೆಗಳು ನಮಗೆ ಇನ್ನೂ ಈಗ ಕಮ್ಮಿ ಆಗ್ತಾಯಿದೆ. ಈಗ ಯಾಕೆ ನೀನು ಏನೇ ಮಾಡಿದ್ರು ಅವ್ರಿಗೆ ಹಿಂಸೆ ಜಾಸ್ತಿ ಆಗುತ್ತೆ ಅನ್ನಿಸ್ತಿದೆ. ಕಿಡ್ನಿ ವರ್ಕ್ ಆಗ್ತಿದೆ, ಲಿವರ್ ಚೆನ್ನಾಗಿದೆ, ಬಟ್ ಆದರೆ ಹಾರ್ಟು ಅವರಿಗೆ ಸ್ಪಂದಿಸ್ತಾ ಇಲ್ಲ. ಅವರು ತುಂಬ ಹೊತ್ತು ನಮ್ಮ ಹತ್ರ ಇರಲ್ಲ ಅಂತ ಅನಿಸ್ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ನಮಗೆ. ಯಾಕೆಂದರೆ ನಮಗೊಂಥರ ಅವರು ಜೀವನಾಡಿ ಆಗಿದ್ದರು ನಮಗವರು. ಅವರು ನಮಗೆ ಪೇಷಂಟ್ಗಿಂತ ಜಾಸ್ತಿ ಅಪ್ಪನ ಥರ ಇದ್ದವರು. ಅವ್ರನ್ನ ಟ್ರೀಟ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಅವ್ರ ಕಷ್ಟ ನೋಡಿ ತುಂಬ ಕಷ್ಟ ಆಗ್ತಿದೆ. ಇನ್ನೂ ಚಿಕಿತ್ಸೆ ಮುಂದುವರಿಸ್ತಾ ಇದ್ದೀವಿ, ಬಟ್ ಆದರೆ ಅವರು ಸ್ಪಂದಿಸ್ತಾರೆ ಟ್ರೀಟ್ಮೆಂಟ್ಗೆ ಅನ್ನೋದು ನಮಗೆ ಹೋಪ್ಸ್ ಕಮ್ಮಿ ಆಗ್ತಾಯಿದೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಅವರ ಮ್ಯಾಕ್ಸಿಮಮ್ ಸಪೋರ್ಟ್ನಲ್ಲಿ ಅವರು ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಎಷ್ಟು ಟೈಮು ಎಷ್ಟು ದಿನ ಅಂತ ಹೇಳಲಿಕ್ಕೆ ಕಷ್ಟ. ಅಂದರೆ ಇನ್ನು ರಿಕವರಿ ಆಗೋ ಚಾನ್ಸಸ್ ತುಂಬ ಕಷ್ಟ ಅಂತ ನಮ್ಗೆ ಅನಿಸ್ತಾ ಇದೆ ನಮಗೆ. ಬೆಂಗಳೂರಿನ ವಿಜಯನಗರದ BGS ಗ್ರೌಂಡ್ನಲ್ಲಿ ಇಂದಿನಿಂದ 2 ದಿನ ಪ್ರಾಪರ್ಟಿ ಉತ್ಸವ ನಡೀತಾ ಇದೆ. ನ್ಯೂಸ್ 18 ಕನ್ನಡದ ಸಹಯೋಗದಲ್ಲಿ ಈ ಪ್ರಾಪರ್ಟಿ ಉತ್ಸವ ನಡೀತಾ ಇರುವಂಥದ್ದು. ಅತಿ ಕಡಿಮೆ ಬೆಲೆಯಲ್ಲಿ ಮನೆ, ಅಪಾರ್ಟ್ಮೆಂಟ್ ಹಾಗೂ ಸೈಟ್ ಖರೀದಿಗೆ ಇಲ್ಲಿ ಒಳ್ಳೆ ಅವಕಾಶವಿದೆ. ನಿವೇಶನ ಖರೀದಿಸಿದಂಥವರು ಬುಕ್ಕಿಂಗ್ ಆಫರ್ ಅಂತ ಕಾರ್, ಸ್ಕೂಟರ್, ಟಿವಿಯನ್ನು ಬಹುಮಾನವನ್ನಾಗಿ ಪಡಿಬೋದು. ಬೆಳಗ್ಗೆ 10 ರಿಂದ ಸಂಜೆ 7 ಗಂಟೆ ತನಕ ಇಂದು ಹಾಗೂ ನಾಳೆ ಈ ರಿಯಲ್ ಎಸ್ಟೇಟ್ ಎಕ್ಸ್ಪೋ ನಡೆಯಲಿದೆ. ವಸತಿ ಸಚಿವ ಸೋಮಣ್ಣ ಹಾಗೂ ನಟ ಶ್ರೀಮುರಳಿ ಈ ಪ್ರಾಪರ್ಟಿ ಉತ್ಸವಕ್ಕೆ ಚಾಲನೆಯನ್ನು ನೀಡಿದರು. ಕೊರೋನಾ ಟೈಮಲ್ಲಿ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ. ಜೊತೆಗೆ ಕೆಲವು ಸೂರು ಕಟ್ಟಿಕೊಳ್ಬೇಕು ಅನ್ನೋ ಆಸೆ ಕೂಡ ತುಂಬ ಜನಗಿರುತ್ತೆ. ಅದೇ ರೀತಿ ನಮ್ಮ ಆರ್ಥಿಕ ಚಟುವಟಿಕೆಗಳು ಕೂಡ ಈಗ ಸ್ಲೋ ಆಗಿ ಚೇತರಿಕೆ ಕಂಡುಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಸಾಲ ಸೌಲಭ್ಯ ಕೂಡ, ಬಡ್ಡಿ ದರ ಕೂಡ ಅತ್ಯಂತ ಸರಳವಾಗಿದೆ, ಅತ್ಯಂತ ಕಮ್ಮಿಯಾಗಿದೆ. ಅದೇ ರೀತಿ ಹೋಮ್ ಡೆಕೋರೇಷನ್ ಕೂಡ ಕೆಲವು ಅಗತ್ಯಗಳು ಇರುತ್ತವೆ. ಸೊ ಆ ಕಾರಣಕ್ಕೆ ಈ ಎಕ್ಸ್ಪೋವನ್ನು ಹಮ್ಮಿಕೊಳ್ಳಲಾಗಿದೆ. ಆಸ್ಟ್ರಾ ಪ್ರಾಪರ್ಟೀಸ್ನವರಿಗೆ ಒಂದು ಸಂದೇಶ, ಒಂದು ಶುಭ ಸುದ್ದಿ. ಇಲ್ಲಿ ಎಷ್ಟು ಜನ ಪ್ರಾಪರ್ಟೀಸನ್ನ ಲೈಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ರೇರಾದಲ್ಲಿ 2 ದಿವಸದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋ ಕೆಲಸವನ್ನ ಸರ್ಕಾರದ ಪರವಾಗಿ ನಾನೇ ಮಾಡಿಸ್ತೀನಿ.
ಇಲ್ಲಿ ಎಷ್ಟು ಜನ ತಾವು ಬಂದು ಪ್ರಾಪರ್ಟೀಸ್ಗೆ ಇದು ಮಾಡ್ತಾರೋ, ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಗೆ ಹಡಲ್ಸ್ಗಳಿದ್ರೆ ಒಂದು ನಿಮಿಷಕ್ಕೂ ಕೂಡ ಅದನ್ನು ಕಾಯಿಸದೆ ಎಲ್ಲರಿಗೂ ಕೂಡ ಸೈಟನ್ನು ನೀಡ್ತಕ್ಕಂಥ ಅದಕ್ಕೆ ಏನು ಇವತ್ತು ನ್ಯೂಸ್ 18 ಮಾಡಿದ್ದಾರೆ, ಅದಕ್ಕೆ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಎಲ್ಲ ತರಹದ ಸಹಕಾರವನ್ನು ಕೂಡ ಕೊಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ. ನಮ್ಮ ವಾಟ್ಸಪ್ ನಂಬರನ್ನು ನಿಮಗೆ ತೋರಿಸ್ತಾ ಇದ್ದೀವಿ, 7977773753. ಈ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ, ಇದೇ ನಂಬರಿಂದ ನಿಮಗೆ ಉತ್ತರ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರವನ್ನು ಪಡ್ಕೊಳ್ಳಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಶಾಸಕ ವಿಶ್ವನಾಥ್ ಹತ್ಯೆಗೆ ಸಂಚು ಪ್ರಕರಣದ ಸಂಬಂಧ ಕಾಂಗ್ರೆಸ್ನ ಮುಖಂಡ ಗೋಪಾಲ್ ಕೃಷ್ಣ ಅವರ ವಿಚಾರಣೆ ಮಾಡಲಾಗ್ತಾ ಇದೆ. ರಾಜನಕುಂಟೆ ಠಾಣೆಯಲ್ಲಿ ವಿಚಾರಣೆ ಸತತ 2 ಗಂಟೆಯಿಂದಲೂ ಕೂಡ ನಡೀತಾ ಇರುವಂಥದ್ದು. ವಿಚಾರಣೆಯನ್ನು ನಡೆಸಿ ಡಿವೈಎಸ್ಪಿ ನಾಗರಾಜ್ ವಾಪಸ್ ಆಗಿದ್ದಾರೆ. PSI ಭವಿತಾರಿಂದ ಸದ್ಯ ವಿಚಾರಣೆ ಆಗ್ತಾ ಇದೆ. ಹತ್ಯೆಗೆ ಸಂಚು ಎನ್ನಲಾದಂಥ ವಿಡಿಯೋ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಕುಳ್ಳ ದೇವರಾಜ ಜೊತೆಗಿನ ನಂಟಿನ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡಲಾಗ್ತದೆ. ಇಂದು 10 ಗಂಟೆಗೆ ವಿಚಾರಣೆಗೆ ಬರಲಿಕ್ಕೆ ನೋಟಿಸನ್ನು ನೀಡಲಾಗಿತ್ತು, ಆದರೆ 9 ಗಂಟೆಗೆ ಬಂದು ಠಾಣೆಗೆ ಆಗಮಿಸಿ ಗೋಪಾಲ್ ಕೃಷ್ಣ ವಿಚಾರಣೆಯನ್ನು ಎದುರಿಸಿದ್ದಾರೆ. ನಿನ್ನೆ ಅಷ್ಟೇ ಅವರಿಗೆ ಜಾಮೀನು ಸಿಕ್ಕಿತ್ತು. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣಕ್ಕೆ ಸವಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಪಾಲ್ ಕೃಷ್ಣಗೆ ಶಾಸಕ SR ವಿಶ್ವನಾಥ್ ಪ್ರತಿ ಸವಾಲನ್ನ ಹಾಕಿದ್ದಾರೆ. ಆಣೆ ಪ್ರಮಾಣಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ ಶಾಸಕ SR ವಿಶ್ವನಾಥ್. ತಿರುಪತಿಯಲ್ಲಿ ಆಣೆ ಪ್ರಮಾಣಕ್ಕೆ ನಾನು ಸಿದ್ಧನಿದ್ದೇನೆ, ಆದರೆ ತಿರುಪತಿಯಲ್ಲಿ ಗೋಪಾಲ್ ಕೃಷ್ಣಗೆ ಸೇಫ್ ಇಲ್ಲ, ಮತ್ತೆ ಅಲ್ಲಿ ಹೆಚ್ಚು ಕಡಿಮೆ ಆದರೆ ನನ್ನ ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ವಿಶ್ವನಾಥ್. ಈಗಾಗಲೇ ವಿಚಾರಣೆ ನಡೀತಾ ಇದೆ. ಇವತ್ತು ಗೋಪಾಲ್ ಕೃಷ್ಣ ಅವರು ಕೂಡ ಸ್ಟೇಷನ್ ಕರೆದವ್ರೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಗೋಪಾಲ್ ಕೃಷ್ಣ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಒಂದು ಮಾತು ಹೇಳ್ತಾರೆ, ವೆಂಕಟೇಶ್ವರ ಸ್ವಾಮಿ ನಮ್ಮ ಮನೆ ದೇವರು, ಅದು ಬಂದು ಸತ್ಯ ಮಾಡಲಿ, ಆಣೆ ಮಾಡಲಿ ಅಂತೇಳಿ. ಈಗ ನೆನ್ನೆ ತಾನೇ ನಾನು ತಿರುಪತಿಗೆ ಕೂಡ ಹೋಗಿ ಬಂದೆ. ನನಗೇನು ಅದರಲ್ಲಿ ಅಭ್ಯಂತರ ಏನಿಲ್ಲ. ಭಾಳಷ್ಟು ಜನ ಈ ಪ್ರಮಾಣ ಆಣೆ ಪ್ರಮಾಣ ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತು. ಈಗೆಲ್ಲ ಎಲೆಕ್ಷನ್ MLC ಎಲೆಕ್ಷನ್ ನೋಡಿದ್ರೆ ಗೊತ್ತಾಗ್ತದೆ. 3 ಜನದ ಹತ್ರನೂ ಪ್ರಮಾಣ ಮಾಡ್ತಾರೆ. ಈಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾರಂಥ ಸಂದರ್ಭದಲ್ಲಿ ಅವ್ನು ನೆನ್ನೆ ಪ್ರೆಸ್ ಮೀಟ್ ನಾನು ಕೂಡ ನೋಡಿದೆ. ಅವ್ನು ಮಾತಾಡಿದಂಥ ರೀತಿ, ಗಾಬರಿ ಬೀಳುವಂಥದ್ದು, ಏನೋ ಉತ್ತರ ಕೊಡ್ತಕ್ಕಂಥದ್ದೆಲ್ಲ ಕೂಡ. ಈಗ ಏನೇ ಹೇಳಿದ್ರು ಕೂಡ ಈಗ ವೆಂಕಟರಮಣ ಸ್ವಾಮಿ ಹತ್ರ ನಾವು ಪ್ರಮಾಣ ಮಾಡ್ತೀವಿ. ಕೇಸ್ ಮುಚ್ಚೋಗ್ತದಾ? ಕೇಸೇನು ಮುಚ್ಚೋಗೋದಿಲ್ಲ. ತನಿಖೆ ಆಗಲಿ, ಇನ್ನೊಂದು 10-15 ದಿನದಲ್ಲಿ ತನಿಖೆ ಮುಗೀತದೆ. ಮುಗಿದ ಮೇಲೆ ನಾನು ರೆಡಿಯಾಗಿದ್ದೀನಿ. ಈಗ ಮತ್ತೆ 10ನೇ ತಾರೀಕು ತಿರುಪ್ತಿಗೆ ಹೋಗ್ತಾಯಿದ್ದೀನಿ, ಬೋರ್ಡ್ ಮೀಟಿಂಗ್ ಐತೆ. ಬಟ್ ಅಲ್ಲಿ ಅವನು ಸೇಫ್ ಇರಲ್ಲ. ಯಾಕಂದರೆ ತಿರುಪ್ತಿನಲ್ಲಿ ಈಗ ನನಗೆ ಅಭಿಮಾನಿಗಳು ಜಾಸ್ತಿ ಅಲ್ಲ ಆಂಧ್ರದಲ್ಲಿ. ಸೊ ಇವನು ಅಲ್ಲೇನಾಗಿದೆ, ನೆನ್ನೆ ನಾನು ಹೋದಾಗ ಆಂಧ್ರದಲ್ಲಿ ಹೇಳ್ತಾಯಿದ್ರು, ನಮ್ಮ ಆಂಧ್ರ ಹೆಸರೆಲ್ಲ ಹೇಳಿ ಕೆಡಿಸ್ತಾವ್ರೆ ಅವನು ಯಾವನವನು, ನಾವು ಯಾರೋ ಒಂದು ತೋರಿಸಿ ಅನ್ನೋ ಮೆಕ್ಕದಲ್ಲಿ ಮಾತಾಡಿದ್ರು. ನಾನು ಹೇಳಿದೆ ಅವನು ಯಾರೋ. ನಟ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ CM ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿದ್ರು. ರೇಸ್ ಕೋರ್ಸ್ ರಸ್ತೆಯ ಸರ್ಕಾರಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿರುವಂಥ ಗಂಧದ ಗುಡಿ ಟೀಸರ್ ಬಿಡುಗಡೆಗೆ CMಗೆ ಆಹ್ವಾನಿಸಲಾಗಿದೆ. ಡಿಸೆಂಬರ್ 6ರಂದು ಗಂಧದ ಗುಡಿ ಟೀಸರ್ ಬಿಡುಗಡೆ ಆಗ್ತಾ ಇದೆ. ಮೂಲ ವಲಸಿಗ BJP ಅನ್ನುವಂಥದ್ದು ಸರಿಯಲ್ಲ. ಆಶಯ ಸಿದ್ಧಾಂತ ಒಪ್ಪಿ ನಡೆಯುವಂಥವರು ವಲಸಿಗರಲ್ಲ. ಬಿಟ್ಕಾಯಿನ್ ದಂಧೆಯಲ್ಲಿ BJPಯವರು ಯಾರೂ ಕೂಡ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂಥ ಸಿದ್ದು ಕಾಳೋಜಿ ನಡೆಸಿಕೊಡುವಂಥ 1 to 1 ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಮಾತನಾಡಿದ್ದಾರೆ. ನೋಡೋಣ. ಮೂಲ BJP ವಲಸಿಗ BJP ಅನ್ನೋದಕ್ಕಿಂತ ನನ್ನ ಪ್ರಕಾರ ಯಾರು BJPಯ ಸಿದ್ಧಾಂತ BJPಯ ಅನಿಸಿಕೆಗಳಿಗೆ ಹತ್ತಿರವಾಗಿ ಕೆಲಸ ಮಾಡ್ತಾರೆ, ಅವರು 6 ತಿಂಗಳಾಗಿದೆಯಾ 30 ವರ್ಷದಿಂದ ಇದ್ದಾರೆ. ಪಕ್ಷದ ಆಶಯಗಳಿಗೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ನಾವೇ ಮೂಲ ಆಗ್ತೀವಿ? ಮೂಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷದ ಹೈಕಮಾಂಡ್ ಒಂದು ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ರೆ ಆ ಆಲೋಚನೆಗೆ ಹತ್ತಿರವಾಗಿ ನಾವು ಇದ್ದಾಗ ಮಾತ್ರ ನಾವು BJP ಆಗ್ತೀವಿ. ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಂಡಾಗ ನೀವು ಎಷ್ಟೇ ಹಳಬರಾಗಿ ನನ್ನ ಪ್ರಕಾರ ಅಂಥವ್ರನ್ನ ನಿಜವಾದಂತಹ BJPಯ
ಒಬ್ಬ ಸೇನಾನಿ, ಒಬ್ಬ ವ್ಯಕ್ತಿ ಅಂತ ಹೇಳೋದು ಕಷ್ಟ ಆಗ್ತದೆ. ಇನ್ನು ಬಿಟ್ಕಾಯಿನ್ ಅಂತ ವಿಚಾರ ತಾವು ಪ್ರಸ್ತಾಪ ಮಾಡಿದ್ದೀರಿ. ಇದು ಯಾರೂ ಕೂಡ ಮಾಡಬಾರ್ದು ಅಂತ ಏನಿಲ್ಲ ನಮ್ಮ ಪಕ್ಷದಲ್ಲಿ. ಇದು ಒಂದು ಟೆಕ್ನಿಕಲ್ ತಾಂತ್ರಿಕ ವಿಷಯ ಇತ್ತು. ಆ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿತ್ತು, ಅಧ್ಯಯನ ಮಾಡಬೇಕಾಗಿತ್ತು. 2-3 ದಿವಸದಲ್ಲಿ ಅಕಾಡೆಮಿಕ್ ನನ್ನ ಇಂಟ್ರೆಸ್ಟಿಂದ ಮತ್ತು ನಮ್ಮ ನಾಯಕರು, ಮುಖ್ಯಮಂತ್ರಿಗಳನ್ನು ನನಗೆ ಗೊತ್ತಿದೆ, ನಮ್ಮ ಮುಖ್ಯಮಂತ್ರಿಗಳು ಆಗಲಿ ನಮ್ಮ ಸರ್ಕಾರ ಆಗಲಿ ಇಂಥ ಒಂದು ಕೃತ್ಯಗಳಿಂದ ಭಾಳ ದೂರ ಇರುವಂಥ ಪಕ್ಷ. ಯಾವುದೇ ಕಾರಣಕ್ಕೂ ನಮ್ಮ ನಾಯಕರಾಗಲಿ ಇತರ ನಾಯಕರುಗಳು ಇದರಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಕನ್ವಿಕ್ಷನ್ ನನ್ನಲ್ಲಿ. 1 to 1 ವಿತ್ ಸಿದ್ದು ಕಾಳೋಜಿ ಕಾರ್ಯಕ್ರಮದ ಸಂಪೂರ್ಣ ಎಪಿಸೋಡ್ ರಾತ್ರಿ 8 ಗಂಟೆಗೆ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗಿದೆ. ಉತ್ಪಾದನೆ ಇರಲಿಲ್ಲ ಭಾರತ ದೇಶದಲ್ಲಿ. ಮೊದಲನೇ ಕಂಟೈನರ್ ಅನ್ನ ವಿಮಾನದ ಮೂಲಕ ಚೈನಾದಿಂದ ತರಿಸಿದ್ದೀವಿ. ಕೊಲೆಗಡುಕ ಸರ್ಕಾರ. ಸಾವು ನೋವಿಲ್ದಿರ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಒಮಿಕ್ರಾನ್ ಭಯ ಮತ್ತೊಂದು ಹೊಸ ಚಾಲೆಂಜ್. ಕೋವಿಡ್ನ ಅಂತ್ಯದ ಪ್ರಾರಂಭದ ದಿನಗಳು ಪ್ರಾರಂಭ ಆಗಿದೆ ಅಂತ ಕೋಲಾರದಲ್ಲಿ ರಮೇಶ್ ಕುಮಾರ್ ಅವರನ್ನ ಅನಿತಾ ಇದ್ದೀರಾ. ಆ ನೆಲೆಯನ್ನ ಭದ್ರ ಮಾಡ್ಕೋಬೇಕು. ಸುಧಾಕರ್ ಅವ್ರ ಕಂಡ್ರೆ ಯಾರಿಗೂ ಹೊಟ್ಟೆ ಕಿಚ್ಚಿಲ್ವಾ? ರಾಜಕಾರಣದಲ್ಲಿ ಇನ್ನು ಸ್ವಲ್ಪ ಹೆಚ್ಚಿರುತ್ತೆ. ಬಿಜೆಪಿಯಲ್ಲಿ 2 ಗುಂಪಂತೂ ಇದ್ದೇ ಇದೆ. ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ನಾವೇ ಮೂಲ ಆಗ್ತೀವಿ. ಜೆಡಿಎಸ್ ಜೊತೆಗೆ ಇನ್ನೂ ಒಂದು ರೀತಿಯ ಸಂಬಂಧ ಇಟ್ಕೊಳ್ತಾ ಇದ್ದಾರೆ. ಅದಕ್ಕೆ ನಾವು ಒಗ್ಗೊಳ್ಬೇಕಾಗ್ತದೆ. ಈಗ ಅದೇ ಬೊಮ್ಮಾಯಿ ಅವರನ್ನ ಬದಲಾಯಿಸಬೇಕು. ಅದು ದುರದೃಷ್ಟ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ. ಆರೋಗ್ಯ ಕಾರ್ಯಕರ್ತರು ಭಾರತದ ಅತಿದೊಡ್ಡ ಲಸಿಕೆ ಅಭಿಯಾನದ ಅಡಿಪಾಯವಾಗಿದ್ದಾರೆ. ದೇಶವನ್ನ 100 ಕೋಟಿ ಲಸಿಕೆಗಳ ಗುರಿಯತ್ತ ಕೊಂಡೊಯ್ದ ಕೀರ್ತಿ ಇಂತಹ ಮಹಿಳೆಯರಿಗೆ ಸಲ್ಲಬೇಕು. ಈ ANM ಕಾರ್ಮಿಕರಲ್ಲಿ ಹೆಚ್ಚಿನವರು 20 ರಿಂದ 25 ವರ್ಷ ವಯಸ್ಸಿನವರು. ಕೋವಿಡ್ ತಡೆಗಟ್ಟುವಲ್ಲಿ ತುಂಬಾ ಕೆಲಸವನ್ನು ಮಾಡಿದ್ದಾರೆ. ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ನ ಜಾಗೃತಿ ಅಭಿಯಾನ ಸಂಜೀವಿನಿ ಶಾರ್ಟ್ ಆಫ್ ಲೈಫ್ ತಂಡ ರಾಜಸ್ಥಾನದ ಜೋಧ್ಪುರ ನಗರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಂತಹ 3 ANM ಕಾರ್ಯಕರ್ತರನ್ನ ಭೇಟಿ ಮಾಡಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. जब आपने ज्वाइन किया था तब यहाँ माहौल क्या था? उस टाइम सर कोरोना भयंकर फैला हुआ था. पॉजिटिव केस डेली आते थे तो हम उनको आइसोलेट करते थे. 14 दिन तक उनकी कंटिन्यू मॉनिटरिंग करते थे. हम सर उनको जैसे सैम्पलिंग वगैरह करवाते थे और जैसे पॉजिटिव आते तो उनको होम आइसोलेशन करते और ट्रीटमेंट देते थे और जो ज़्यादा गंभीर होता है उनको रेफर करवाते थे. यहाँ पहली बात तो सर हमें भाषा समझ में नहीं आती थी. लोगों की भाषा की प्रॉब्लम थी. धीरे धीरे फिर कंटिन्यू काम करने लग गए तो भाषा वगैरह समझ में आने लगे. फिर इसी माहौल में हम घुल मिल गए. घर वाले भी चिंतित थे सर और हम भी घर से दूर थे तो थोड़े बहुत हम भी कर रहे थे. दिन प्रतिदिन डेथें बढ़ती जा रही थी, खूब डेथें हो रही थी तो हमें भी डर लगता था. हमने भी हमारी पूर्ण सुरक्षा की पर काम करते रहे सर. एक भी छुट्टी नहीं मिली. हम दीपावली पे, होली पे भी इधर ही थे, रक्षाबंधन पे भी इधर ही थे सर. कोई भी अगर कोई जॉब स्टार्ट करता है तो सब अपना चाहते हैं कि हाँ ठीक है सही तरीके से हो, ज़्यादा प्रेशर नहीं हो. लेकिन इन लोगों का जिस सिचुएशन में इनका इंट्रो हुआ है, मतलब जब ये आए हैं तो इनका मेरे हिसाब से ये कि सबसे जो अहम हिस्सा है इन्होंने अपनी ज़िंदगी का, हो सकता है इस ड्राइव के दौरान सबसे अहम पार्ट इन्होंने अपनी ज़िंदगी का निभाया है सर. हार्ड से हार्ड ड्यूटी कर सकते हैं सर. पूरा नॉलेज हो गया अभी पर. कोरोना काल में इतनी हार्ड ड्यूटी की है तो आगे भी हम कर सकते हैं सर. परिवार को गर्व है सर. हमारे घर वाले कहते हैं आराम से ड्यूटी करो, कोई टेंशन नहीं है. बहुत अच्छा लग रहा है इसमें करके कि हमारा सौभाग्य है कि इस महामारी के टाइम पे हमें जॉब मिली और अच्छे से हम कार्य करें, आगे भी कुछ सीखें ताकि कोई भी खतरे का कुछ भी आए तो उसमें हम आगे बढ़ चढ़ कर हिस्सा लें. सर हमें बहुत अच्छा महसूस हो रहा है कि आज हमने इंडिया के अंदर 100 करोड़ वैक्सीनेटेड लोगों को मतलब कोरोना से मुक्त किया है. जो हमारी ANM बहनें हैं उनको भी बहुत बहुत मैं धन्यवाद देना चाहूँगी. जिनके छोटे बच्चे हैं
घर पे सास ससुर है, बूढ़े माँ बाप है, उनकी बगैर परवाह किए उन्होंने जी जान से ड्यूटी की है। ये जो यंगस्टर्स हैं जिनको रिक्रूट किया गया है, इनका कंट्रीब्यूशन कोविड में बहुत ही तारीफ के काबिल है। अगर शायद ये नहीं होते तो हम आज जिस मुकाम पर हैं, जो लगभग कोविड वैक्सीनेशन कर पाए लोगों का, वो शायद मुकाम हम हासिल नहीं कर पाते। ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳನ್ನು 1 ಗಂಟೆ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ